ನಮಸ್ಕಾರಗಳು. ಸಮತೋಲನದ ಸಹಕಾರ ಮೂರ್ತಿಗಳಾದ ತುಲಾ ರಾಶಿಯ ಬಂಧುಗಳೇ, ನೀವು ನ್ಯಾಯದ ಪರ ನಿಲ್ಲುವವರು, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವವರು. ಆದರೆ ಕಳೆದ ಕೆಲವು ದಿನಗಳಿಂದ ನಾನು ಎಲ್ಲರಿಗೂ ಸಹಾಯ ಮಾಡಿದೆ, ಆದರೆ ನನ್ನ ಕಷ್ಟಕ್ಕೆ ನಿಲ್ಲುವವರು ಯಾರೂ ಇಲ್ಲ ಎಂದು ಒಂಟಿತನ ಅನುಭವಿಸುತ್ತಿದ್ದೀರಾ. ಕೈಯಲ್ಲಿದ್ದ ಹಣ ಕರಗಿ ಹೋಗುತ್ತಿದೆ, ನೆಮ್ಮದಿ ಎಂಬುದು ಕನಸಿನ ಮಾತಾಗಿದೆ ಎಂದು ಮರುಗುತ್ತಿದ್ದೀರಾ. ತುಲಾರಾಶಿಯವರೇ, ಇಂದಿಗೆ ನಿಮ್ಮ ಅಲೆದಾಟದ ವಿರಾಮ ಸಿಗುವ ಕಾಲ ಬಂದಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ಸುಖ ಸಮೃದ್ಧಿಯ ಕಾರಕನಾದ ಶುಕ್ರದೇವನು ಇಂದು ಅತ್ಯಂತ ಪ್ರಸನ್ನನಾಗಿದ್ದಾನೆ. ಇಂದು ಮಧ್ಯಾಹ್ನ 1:45 ನಂತರ ನಿಮ್ಮ ಜಾತಕದಲ್ಲಿ ಒಂದು ದೈವಿಕ ಬದಲಾವಣೆ ಘಟಿಸಲಿದೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯೋ ಅಥವಾ ಅಳಿಸಿದ್ದ ಸಂಬಂಧವೋ. ಇಂದಿನ ಗ್ರಹಗಳ ಚಲನೆ ನಿಮ್ಮನ್ನು ಹೇಗೆ ಉನ್ನತ ಸ್ಥಾನಕ್ಕೆ ಏರಿಸಲಿದೆ, ಈ ವಿಡಿಯೋವನ್ನು ಅಂತಿಮ ಕ್ಷಣದವರೆಗೂ ನೋಡಿ. ಇದು ನಿಮ್ಮ ಬದುಕಿನ ಹೊಸ ಆರಂಭವಾಗಿದೆ. ಇಂದು ತುಲಾರಾಶಿಯವರ ಜಾತಕ ಮಂಡಲದಲ್ಲಿ ಅಪರೂಪದ ಯೋಗಗಳು ಸೃಷ್ಟಿಯಾಗುತ್ತಿವೆ. ಶುಕ್ರನ ಪ್ರಭಾವ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಇಂದು ಪಂಚಮ ಭಾವದಲ್ಲಿ ದಿಗ್ಬಲ ಪಡೆದಿದ್ದಾನೆ. ಅಂದರೆ ನಿಮ್ಮ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆಗೆ ಇಂದು ಗೆಲುವು ಸಿಗಲಿದೆ. ಸೂರ್ಯನ ಪ್ರತಾಪ. ಭಾನುವಾರ ಸೂರ್ಯನು ನಿಮ್ಮ ಕೀರ್ತಿ ಸ್ಥಾನವನ್ನು ಪ್ರವೇಶಿಸುತ್ತಿರುವುದು ಸಮಾಜದಲ್ಲಿ ನಿಮ್ಮ ಗೌರವ 10 ಪಟ್ಟು ಹೆಚ್ಚಾಗಲಿದೆ. ಚಂದ್ರನ ಶುಭ ದೃಷ್ಟಿಯಿಂದ ಇಂದು ನಿಮ್ಮ ಮನಸ್ಸಿನ ಮೇಲಿದ್ದ ಒತ್ತಡ ಮಂಜಿನಂತೆ ಕರಗಲಿದೆ. ಇಷ್ಟು ದಿನ ಇದ್ದ ಗೊಂದಲಗಳಿಗೆ ಇಂದು ಸ್ಪಷ್ಟ ಉತ್ತರ ಸಿಗಲಿದೆ. ತುಲಾರಾಶಿಯ ಉದ್ಯೋಗಿಗಳೇ, ಇಂದು ರಜೆಯ ದಿನವಾದರೂ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಗುಡ್ ನ್ಯೂಸ್ ಬರಲಿದೆ. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಇಂದು ಸಂಜೆಯೊಳಗೆ ಆಫರ್ ಲೆಟರ್ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಿದವರಿಗೆ ನಿಮ್ಮ ಮೌಲ್ಯ ತಿಳಿಯುವ ಸಮಯ ಬಂದಿದೆ. ವ್ಯಾಪಾರ ಮತ್ತು ಉದ್ದಿಮೆ ವ್ಯಾಪಾರಸ್ಥರಿಗೆ ಇಂದು ಸುವರ್ಣ ಲಾಭದ ದಿನವಾಗಿದೆ. ಅಲಂಕಾರಿಕ ವಸ್ತುಗಳು, ಬಟ್ಟೆ ಅಥವಾ ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಇಂದು ಅನಿರೀಕ್ಷಿತ ಗಿರಾಕಿಗಳು ಬರಲಿದ್ದಾರೆ. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ವ್ಯವಹಾರದ ಒಪ್ಪಂದಗಳು ಇಂದು ಅಂತಿಮಗೊಳ್ಳಲಿದೆ. ಶತ್ರುಗಳು ನಿಮ್ಮನ್ನು ಸೋಲಿಸುವ ಸಂಚು ಮಾಡಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ನೀವು ಗೆದ್ದು ಬೀಗುವಿರಿ. ಆರ್ಥಿಕವಾಗಿ ಇಂದು ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗ ಸೃಷ್ಟಿಯಾಗುತ್ತಿದೆ. ಅನಿರೀಕ್ಷಿತ ಹಣ. ಯಾರಿಗೂ ಕೊಟ್ಟಿದ್ದ ಸಾಲ ಇಂದು ನಿಮ್ಮ ಕೈ ಸೇರಲಿದೆ. ಷೇರು ಮಾರುಕಟ್ಟೆ. ಹಣ ಹೂಡಿಕೆ ಮಾಡಲು ಇಂದು ಅತ್ಯಂತ ಪ್ರಶಸ್ತವಾದ ದಿನ. ಆದರೆ ದುರಾಸೆಗೆ ಬಿದ್ದು ದೊಡ್ಡ ಮೊತ್ತ ಹೂಡಬೇಡಿ. ಹೊಸ ಮನೆ ಅಥವಾ ವಾಹನ ಖರೀದಿಸಲು ಇಂದು ನೀವು ಅಡ್ವಾನ್ಸ್ ನೀಡುವ ಯೋಗವಿದೆ. ಇಂದು ನೀವು ಮಾಡುವ ಪ್ರತಿಯೊಂದು ಖರ್ಚು ಕೂಡ ಭವಿಷ್ಯಕ್ಕೆ ಹೂಡಿಕೆಯಾಗಲಿದೆ. ಮನೆಯಲ್ಲಿ ಇಂದು ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ನಿಮ್ಮ ಜೀವನ ಸಂಗಾತಿಯು ಇಂದು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ಸರ್ಪ್ರೈಸ್ ನೀಡಲಿದ್ದಾರೆ. ನಿಮ್ಮ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಮಕ್ಕಳ ಸಾಧನೆ ನಿಮಗೆ ಕೀರ್ತಿ ತರಲಿದೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಇಂದು ಮನಸ್ಸಿಗೆ ಒಪ್ಪುವಂತಹ ವಧುವರರನ್ನ ಸಂಬಂಧ ಕೂಡಿ ಬರಲಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ತುಲಾರಾಶಿಯವರಿಗೆ ಇಂದು ಬೆನ್ನು ನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯುವುದರಿಂದ ಮತ್ತು ತಾಜಾ ಹಣ್ಣುಗಳ ಸೇವನೆ ಅವಶ್ಯಕ. ಸಂಜೆ ವೇಳೆ ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ತುಲಾರಾಶಿಯವರೇ, ಇಂದಿನ ಶುಭ ಫಲವನ್ನು ಹೆಚ್ಚಿಸಿಕೊಳ್ಳಲು ಈ ವಿಷಯವನ್ನು ಮಾಡಲೇಬೇಕು. ಬೆಳಗ್ಗೆ ಎದ್ದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಕ್ಕರೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಓಂ ಚುಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ಇಂದಿನ ದಿನದಲ್ಲಿ ಶುಭ ಸಂಖ್ಯೆ 6, 15, 24 ಆಗಿರುತ್ತದೆ. ತುಲಾರಾಶಿಯವರ ಶುಭ ಬಣ್ಣ ಬಿಳಿ, ಕ್ರೀಮ್ ಮತ್ತು ತಿಳಿ ಗುಲಾಬಿ. ಶುಭ ಸಮಯ ಮಧ್ಯಾಹ್ನ 1:45 ಸಂಜೆ 4:30 ಅತ್ಯಂತ ಶುಭ ಕಾಲವಾಗಿದೆ.
ತುಲಾರಾಶಿಯವರೇ, ಕಾಲ ನಿಮ್ಮ ಕೈ ಹಿಡಿದಿದೆ, ಧೈರ್ಯವಾಗಿ ಹೆಜ್ಜೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಎಲ್ಲ ತುಲಾರಾಶಿಯ ಗೆಳೆಯರು ಹಾಗೂ ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ದಿನನಿತ್ಯದ ಇಂತಹ ನಿಖರ ಜಾತಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ. ನಿಮ್ಮ ದಿನ ಅತ್ಯಂತ ಯಶಸ್ವಿಯಾಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ತುಲಾರಾಶಿಯ ಬಂಧುಗಳೇ.